ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್. ಏನಪ್ಪ ಇವತ್ತು ಸ್ಪೆಷಲ್ ವ್ಲಾಗ್ ಅಂದರೆ ಏನಿದೆ, ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ವೀಡಿಯೋನ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲ ಧನ್ಯವಾದ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಒಂದು ರ್ಯಾಂಡಮ್ ಆಗಿ ವೀಡಿಯೋ ಮಾಡೋಣ, ಡೇ ಇನ್ ಮೈ ಲೈಫ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ 11 ಗಂಟೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸಾರಿ, ಯಾಕಂದರೆ ಬೆಳಗ್ಗೆ ಐಡಿಯಾ ಇರಲಿಲ್ಲ ನನಗೆ ವೀಡಿಯೋ ಮಾಡೋದು. ಇವಾಗ ಅನ್ನಿಸ್ತು ಒಂದು ವೀಡಿಯೋ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ಗೈಸ್. ಅದು ಬಿಸಿಲಿಗೆ ರಿಫ್ಲೆಕ್ಷನ್ ಬೀಳ್ತಿದೆ ನನ್ನ ಮೇಲೆ. ಓಕೆ, ಟೀ ಕಾಯಿಸ್ತಾ ಇದ್ದೀನಿ ಗೈಸ್. ಯಾಕಪ್ಪ ಟೀನ ಕಾಯಿಸ್ತಾ ಇದ್ದೀನಿ ಅಂದರೆ, ನಾನಿವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಅಂದರೆ ಕಾಫಿ ಹಣ್ಣು ಕುಯ್ತಾ ಇದ್ದಾರೆ. ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಟೀನ ಕಾಯಿಸ್ಕೊಂಡ್ಬಿಟ್ಟು ಬನ್ನಿ. So I'm ready. Look at me. So I'm ready guys. Sorry. Yeah, I'm ready. So ನಾನು ಇವಾಗ ಹೊರಟೆ. ತಲೆ ಮೇಲೆ ಬಟ್ಟೆ ಹಾಕೋಬೇಕು, ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಸೊ ನಂದು ಕೇಸರಿ ಟವಲ್ ಹಾಕ್ಕೊಳ್ತೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ಆ್ಯಂಡ್ ತಲೆನೂ ಕೆಡಬಿಡುತ್ತೆ ನನಗೆ, ಅದಕ್ಕೆ ಈ ಥರ ಪ್ಯಾಕಪ್ ಆಗಿಬಿಟ್ಟು ಹೋಗೋಣ. ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಗೈಸ್ ಫಾರ್ ದ ಫಸ್ಟ್ ಟೈಮ್. ನನಗೆ ಕಾಣಿಸ್ತಿದ್ದೀನಿ ಅನ್ನೋ ಐಡಿಯಾ ನನಗಿಲ್ಲ. ಆ್ಯಂಡ್ ಯಾ, ಬಿಸಿಲು ನೋಡಿ ಗೈಸ್, ಇಲ್ಲಿ ಕಟ್ಟಿದ ಬಿಸಿಲು. ಹೋಗೋಣ. ಟೀ ರೆಡಿ ಮಾಡ್ಕೊಂಡಿದ್ದೀನಿ, ಲೆಟ್ಸ್ ಗೋ. ನಾನು ಈ ಥರ ರೆಡಿ ಆಗಿದ್ದೀನಿ. ತೋಟಕ್ಕೆ ಹೋಗಿ ರೆಡಿ ಆಗ್ಬೇಕಂತೀರ? ನೋ, ಆದರೆ ಕುಂಕುಮ ಇಟ್ಕೋಬೇಕಲ್ಲ ಗೈಸ್. ಬೀಗ ಹಾಕ್ಕೊಳೋದಿಲ್ಲ, ಹಾಗೆ ಡೋರ್ನ ಮುಂದಕ್ಕೆ ಬಿಟ್ಕೊತೀನಿ. ಅಂದರೆ ಡೋರ್ ಹಾಕಿ ಶೂ ಹಾಕೊಂಡು ಹೋಗ್ಬೇಕು. ಕೂಗ್ತದವು, ಭಯ ನನಗೆ. ಹೌದು, ಒಂಚೂರು ಅದಕ್ಕೆ ಅಕ್ಕಿ ಆಗ್ತದೆ. ಒಳ್ಳೆ ಮುಚ್ಚಿಡ್ತೀವಿ ಅನ್ಸುತ್ತೆ. ಬಾ 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 ಬಾ. ಸೊ ಇದು ಏನಕ್ಕೆ ಇಟ್ಟಿದ್ದಾರೆ ಅಂತ ಗೆಸ್ ಮಾಡಿ ಗೈಸ್. ದಿಬ್ಬತ್ತಷ್ಟೊತ್ತಿಗೆ ಸುಸ್ತಾಗೋಯ್ತು, ಮತ್ತೆ ಹೂವು ಹಾಕೈತೆ. ಎಷ್ಟು ಬೇಗ ಮಳೆ ಬಂದಿದ್ದಕ್ಕೆ. ಸೊ ಫೈನಲಿ ಮತ್ತೆ ರೇರ ಹತ್ರ ಬಂದೆ. ಅಲ್ಲಿ ಸೊ ದೊಡ್ಡ ಗುಂಡಿತ್ತು, ಅದಕ್ಕೆ ಜಂಪ್ ಮಾಡಿ ಆ ಕಡೆ ಹೋದೆ. ಆ್ಯಂಡ್ ಫೈನಲಿ ಹೋಗ್ಬಿಟ್ಟು ನೋಡಿದೆ ಯಾವ ಥರ ಕುಯ್ತಿದ್ದಾರೆ ಅಂತ. ನಾನು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರೋದಲ್ವಾ, ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೇಳ್ತಾಯಿದ್ರು, ಯಾಕೆ ಎಷ್ಟು ದಿನ ವ್ಲಾಗ್ ಮಾಡಿಲ್ಲ, ಯಾಕೆ ಯಾವುದು ಅಪ್ಲೋಡ್ ಮಾಡಿಲ್ಲ ಅಂತ. ಸ್ವಲ್ಪ ಬೇಜಾರಲ್ಲಿದ್ವಿ ಮನೆಯವರೆಲ್ಲ. ಮನುಷ್ಯ ಅಂದಮೇಲೆ ಕಷ್ಟ ಇದ್ದಿದ್ದೆ. ಸೊ ಹಂಗಾಗಿ ಅದೊಂದು ಪ್ರಾಬ್ಲಮ್ ಇತ್ತು. ಏನು ಪ್ರಾಬ್ಲಮ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಅದು ಸಾಲ್ವ್ ಆಗೋ ತನಕ ಯಾವುದು ಹಾಕೋದು ಬೇಡ ಅಂತ ಅನ್ನಿಸ್ತಾಯಿತ್ತು. ಸೊ ಹಂಗಾಗಿ ಯಾವುದೂ ಹಾಕಿರಲಿಲ್ಲ. ಒಂದು ಇಷ್ಟರಲ್ಲಿ ಎಷ್ಟು ಕಾಯಿ ಇರ್ಬೋದು? ಒಂದು ಗೊಂಚಲಲ್ಲಿ ಒಂದು ಗೊಂಚಲಿ ಅಂದರೆ 50 ಕಾಯಿ ಇರಬೇಕಂತ. ಒಳ್ಳೆ ಒಳ್ಳೆ ಕಾಫಿ ಇಡ್ಬೋದು. 50 ಕಾಯಿ ಒಂದು ಗೊಂಚಲಿ. ಸೊ ನಾನಂತೂ ಬಿಸಿಲಲ್ಲಿ ಬೆವ್ತೋಗ್ಬಿಟ್ಟೆ. ಅಲ್ಲಿಂದ ಹೋಗೋಷ್ಟರಲ್ಲೇ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತಲ್ಲ. ಅವ್ರು ಹೆಂಗೆ ಕೆಲಸ ಮಾಡ್ತಿರ್ಬೋದು. ಏನೋ 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 ಇದೇನಿದೆ ಬಳ್ಳಿ? ಉಪ್ಪಿನಕಾಯಿ ಹಾಕಿದ್ರಲ್ಲಿ ಇದೇನಾ? ಅದು ಹಿಂಗೆ ಇತ್ತು ತಾನೇ?
ಕಾಯಿ ಉಪ್ಪಿನಕಾಯಿ ಅದೇ ಥರ ಅಷ್ಟು ದಪ್ಪ ಬರೋದು. ಹ್ಞೂ ನೋಡ್ಕೆ ಬಂದೆ ಇಲ್ಲೇ ಇಟ್ಟಿಲ್ಲ ಅದು ಮಳೆಗಾಲ ಟೈಮ್ ಅಷ್ಟೊತ್ತಿಗೆ ಅದು ಹಿಡಿಯೋದು ಕಾಯಿ. ಅಲ್ಲಿ ಹಾಂಡಿದಾಗ ಅಷ್ಟೇ ಮಳೆಗಾಲ ಹಿಡಿಯೋ ಟೈಮ್ ಅಷ್ಟೊತ್ತಿಗೆ ಇದಾಗೋದು. ಇನ್ನೂ ಇದಾಗಿಲ್ಲ, ಕೆಂಪು ಆಗಿಲ್ಲ. ಓ ಫೋನ್ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಲ್ಲ. ಇಲ್ಲ ಇದಾ ಇದಾ ನೋಡು ನೋಡುವ ಹಾಂ ಇದೆಲ್ಲ ನೆಕ್ಸ್ಟ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಅಲ್ಲಿ ಬಾರ್ಡ್ರ್. ಮನೆಗೆ ಹೋಗೋಣ. ಸೊಪ್ಪಿದೆ, ಸೊಪ್ಪಿನ ಒಂದು ಸ್ವಲ್ಪ ಪಲ್ಯ ಮಾಡೋಣ. ಜೀರಿಗೆ ಮೆಣಸಿನ ಗಿಡ ಫುಲ್ಲು ಒಣಗಿ ಕಡ್ಡಿ ಆಗಿಬಿಟ್ಟಿದೆ. ಕುಯ್ಕೊಂಡು ಹೋಗಿದ್ವಿ ರೀಸೆಂಟಾಗಿ. ತೋರಿಸ್ಲಾ? ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಹಿಂಗೆ ಕೊಟ್ಟ ಗೈಸ್, ಇದು ಇಷ್ಟೇ ಆಗೋದು ಜೀರಿಗೆ ಮೆಣಸಿನ್ಕಾಯಿ. ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಗೈಸ್, ಮನೆ, ನಮ್ಮ ಕಾರು, ನಮ್ಮ ಕಾಫಿ ಎಲ್ಲ ಹೇಗಿದೆ. ಬಟ್ಟೆ ಒಣಗಾಕಿದ್ದೀನಿ. ಸೊ ಆ ಕಡೆ ಹೋದರೆ ಫುಲ್ ಗದ್ದೆ, ನಮ್ಮದು ಗದ್ದೆ ಇದೆ. ನೆಕ್ಸ್ಟು ಗದ್ದೆ ಕೊಯ್ಲು ಎಲ್ಲದನ್ನು ವೀಡಿಯೋ ಮಾಡ್ತೀನಿ. ನೀವು ಸ್ವಲ್ಪ ಮಂಜಾಗಿಬಿಟ್ಟಿದೆ, ಸರಿ ಮಾಡಬೇಕು ಗೈಸ್. ಇದ್ರ ಮೇಲೆ ನಡ್ಕೊಂಡು ಹೋಗೋದು. ನಮ್ಮ ಮನೆ ಸದಸ್ಯರು ಇವರು ಜಾಕಿ ಅಂತ, ಹಾಯ್ ಸೇ ಹಾಯ್. ಇವರು ರಾಣಿ ಅಂತ ಬಿದ್ದು ಒಳ್ಳೆದಾಡ್ತಿದ್ದಾರೆ. ಇವ್ರು ನೋಡಿ ಪೀಸ್ಫುಲ್ಲಾಗಿ ಮಲ್ಕೊಂಡಿದ್ದಾರೆ. ಇವರು ಚಿಂಟು ಅಂತ, ಇವರಿಗೆ ಕಿವಿ ಕೇಳಿಸಲ್ಲ. ಸುಮಾರು 10 ವರ್ಷ 12 ವರ್ಷ ಆಗಿದೆ ಇವನಿಗೆ. ಇವ್ರು ನೋಡಿ ಕಿಸ್ಕೊಂಡು ಮಲ್ಕೊಂಡು ನೋಡಿ. ಏನೇ 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 ತ್ರಿವಳಿಗಳು. ಸುಮಾರು ತರಕಾರಿ ಬೀಜ ಮತ್ತು ಇದು ಬರುತ್ತಲ್ಲ ಸೊಪ್ಪಿಂದು ಎಲ್ಲ ಬೀಜಗಳನ್ನ ತರಿಸಿದ್ದೀನಿ ಮೀಶೋಯಿಂದ. ಸೊ ಅದನ್ನು ಹಾಕಬೇಕು ವಯಸ್ಸಲ್ಲಿ ಜಾಗ ಇದೆ, ಕ್ಲೀನ್ ಮಾಡಿಸ್ಬೇಕು. ಸ್ವಲ್ಪ ಇದಾಗ್ಬಿಟ್ಟಿದೆ, ಸಖತ್ತು ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಹಂಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಇವಾಗ ಸ್ವಲ್ಪ ಸೊಪ್ಪಿದೆ. ನನಗೆ ಮಧ್ಯಾಹ್ನ ನಾನ್ ವೆಜ್ ತಿನ್ನಲ್ಲ ನಾನು, ಇವತ್ತು ಸೋಮವಾರ. ಸೊ ಹಂಗಾಗಿ ಏನೋ ಪಲ್ಯ ಮಾಡ್ಕೋಬೇಕು ಗೈಸ್, ಸೊಪ್ಪಿನ ಪಲ್ಯ. ಅನ್ನ ಆಲ್ರೆಡಿ ಮಾಡಿಟ್ಟಿದ್ದಾರೆ ಅತ್ತೆ. ಸೊ ಅನ್ನ ಮಾಡೋ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಸಾಂಬಾರು ಕೂಡ ಇದೆ, ಚಿಕನ್ ಸಾಂಬಾರು. ಅವ್ರು ತಿಂತಾರೆ, ಬಟ್ ನಾನು ತಿನ್ನಲ್ವಲ್ಲ. ಸೊ ನನಗೆ ಬೇಕಲ್ಲ, ಅದಕ್ಕೆ ನನ್ನ ಟ್ರೈಪಾಡ್ ಎಲ್ಲಿ ಹೋಯಿತು? ಇಷ್ಟು ಹುಡುಕಾಡ್ತಿದ್ದೀನಿ, ಮೇಲ್ಗಡೆ ಇಟ್ಟಿದ್ದೀನಿ ಗಾಯ್ಸ್. ಮೇಲೆ ಎಷ್ಟು ಓಡಾಡ, ಇಷ್ಟು ಓಡಾಡ್ತೀನಿ, ಸಣ್ಣನೇ ಆಗ್ತಿಲ್ಲ. ಸಣ್ಣ ಆಗೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ, ಹೇಳ್ಬಿಡಿ. ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ ಅಂತ. ಏನು ಮಾಡ್ತೇನೆ ಸಣ್ಣ ಆಗೋದಿಲ್ಲ, ಟಿಪ್ಸ್ ಇದ್ದರೆ ಕೊಡಿ ಗಾಯ್ಸ್. ಬೆಳಗ್ಗೆ ನನ್ನ ರೂಮ್ನೆಲ್ಲ ಕ್ಲೀನ್ ಮಾಡಿದೆ ಗೈಸ್. ಆಮೇಲೆ ಕಸ ಎಲ್ಲ ಗುಡಿಸಿದ್ದೆ. ನಮ್ಮ ಯಜಮಾನ್ರು ಬೆಡ್ಶೀಟ್ ಮಡ್ಚಿ ಹಾಕಿದ್ದಾರೆ, ಪರವಾಗಿಲ್ಲ. ಸುಸ್ತಾಯ್ತು. ಇಲ್ಲಿ ಅಲ್ಲೆಲ್ಲ ಹುಡ್ಕಾಡ್ದೆ, ಯಾಕಂದರೆ ಅಲ್ಲಿ ಕಿಚನಲ್ಲಿ ಕಿಟಕಿ ಹತ್ರ ಸರಿನೇ ಆಗಲ್ಲ ಇಟ್ಕೊಳ್ಳೋದಕ್ಕೆ ಫೋನ್. ಇದಾದರೆ ಆರಾಮಾಗಿ ಇಟ್ಕೋಬೋದು. ಈ ಟಾಪ್ನ ಆ್ಯಕ್ಚುಲಿ ಇದ್ರ ಪ್ಯಾಂಟು ಇದೇ ಥರನೇ ಇದೆ. ಸೊ ಯಾವ್ಯಾವ ಥರ ನಾನು ಏನಂತಾರೆ ವ್ಲಾಗ್ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ. ನೆಕ್ಸ್ಟ್ ನನ್ನ ಪ್ಲ್ಯಾನ್ ಇರೋದು ಅದೇ ಸೀಡ್ಸ್ನ ತರಿಸಿದ್ದೀನಿ. ಸೊ ಅದು ಹಾಕೋದನ್ನು ಒಂದು ವ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಅವ್ರು ಫ್ರೀ ಇಲ್ಲ ನನಗೆ ಅದು ಕ್ಲೀನ್ ಮಾಡಿಕೊಡೋದಕ್ಕೆ, ನಮ್ಮ ಮನೆಯವರು. ಯಾಕಂದರೆ ಕಾಫಿನ ಕುಯ್ತಾ ಇದ್ದಾರೆ. ಸುಮಾರು 1 ವೀಕಿಂದ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಕೆಲಸದವ್ರು ಯಾರು ಸಿಗ್ತಾ ಇಲ್ಲ ನನಗೆ. ಅವರು ಬೇರೆ ಕಡೆ ಹೋಗಿದ್ದಾರೆ, ನಮಗೆ ಗೊತ್ತಿರೋರು ಕೆಲಸದವರೆಲ್ಲ. ಈಗೆಲ್ಲ ಸ್ಟಾರ್ಟ್ ಅಲ್ವಾ ಎಲ್ಲ ಕಡೆ ಕಾಫಿನ ಕುಯ್ಯೋದು. ಸೊ ಹಂಗಾಗಿ ಕೆಲಸದವ್ರಿಗೆ ತುಂಬಾ ಅಭಾವ ಇದೆ ನಮ್ಮ ಕಡೆ. ಸೊ ಹಂಗಾಗಿ ಮನೆಯವರೇ ಕುಯ್ತಾ ಇರೋದು. ಆ್ಯಂಡ್ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನಿಲ್ಲ, ಲೆಟ್ಸ್ ಗೋ ಪಲ್ಯ ಮಾಡೋಣ, ಸೊಪ್ಪಿನ ಪಲ್ಯ. ಅದು ಯಾವ ಸೊಪ್ಪು ಅಂತ ನಾನು ನಿಮಗೆ ಅತ್ತೆ ಬಂದಮೇಲೆ ಕೇಳ್ಕೊಂಬಿಟ್ಟು ಹೇಳ್ತೀನಿ. ಯಾಕಂದರೆ ನನಗೆ ಆ ಸೊಪ್ಪಿನ ಹೆಸರು ಗೊತ್ತಿಲ್ಲ. ಇದು ನೆನ್ನೆ ತೊಗೊಂಬಂದಿರೋಂಥ ಸೊಪ್ಪು. ಈ ಥರ ಇದೆ ಸೊಪ್ಪು. ಆ್ಯಕ್ಚುಲಿ ಗಣಕೆ ಸೊಪ್ಪು ಏನೋ ನಂಗೆ ಹೇಳಿದ್ರು ಮತ್ತೋಗ್ಬಿಟ್ಟಿದೆ. ಇಷ್ಟಿದೆ, ಇಷ್ಟರಲ್ಲಿ ಒಂದಿಷ್ಟು ಹಾಕ್ಬೋದು ಅಷ್ಟೇ ಸೊಪ್ಪು. ಯಾಕಂದರೆ ಸೊಪ್ಪು ಹಂಗೆ ಅಲ್ವಾ, ಬೆಂದಮೇಲೆ ಫುಲ್ ಕಮ್ಮಿ ಆಗೋಗ್ಬಿಡುತ್ತೆ. ನಾವು ಎಷ್ಟೇ ಹುಷಾರಾಗಿ ಕೆಲಸ ಮಾಡ್ತಿದ್ರು ಒಂದೊಂದ್ಸಲ ಕುಯ್ಕೊಬಿಡ್ತೀವಿ, ಕೈ ಕುಯ್ಕೊಬಿಟ್ಟೆ. ಸೊ ಇದಕ್ಕೆ ಇನ್ಸ್ಟೆಂಟ್ ಪರಿಹಾರ ಅಂದರೆ ಅರಶಿನ ಪುಡಿ. ಸೊ ಇದನ್ನು ಹಿಂಗೆ ಇಟ್ಟುಬಿಟ್ರೆ. ಸೊ ಫಸ್ಟ್ ನಾನಿಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ, ಮೆಣಸಿನ್ಕಾಯಿ ತೊಗೊಂಡು ಚಿಕ್ಕ ಮೆಣಸಿನ್ಕಾಯಿ,
ಬೆಳ್ಳುಳ್ಳಿ, ಸೊ ಸೊಪ್ಪಿನ ಪಲ್ಯಕ್ಕೆಲ್ಲ ಇಟ್ಟಿದ್ದೀನಿ. ಸೊ ತುಂಬ ಸಿಂಪಲ್ ಅದು, ಸ್ವಲ್ಪ ಕಹಿ ಇರುತ್ತೆ, ಸೊಪ್ಪು ಕೂಡ ಹಾಕಿ ಅಲ್ವಾ, ಸ್ವಲ್ಪ ಕಹಿ ಇರುತ್ತೆ, ಆದರೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆ್ಯಂಡ್ ಉಪ್ಪು ಹಾಕಿ ಈಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಕಾಯಿ ಕೂಡ ಲಾಸ್ಟ್ ಹಾಕಬೇಕು, ಕಾಯಿ ಎಲ್ಲ ಸೊಪ್ಪೆಲ್ಲ ಬೆಂದ ಆದಮೇಲೆ ಲಾಸ್ಟ್ಗೆ ಹಾಕಬೇಕು ಕಾಯಿನ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ. ಇದು ಬಿಟ್ಟರೆ ಬೇರೆ ವ್ಲಾಗ್ ನನ್ನ ಹತ್ರ ಇರಲಿಲ್ಲ. ನೆಕ್ಸ್ಟ್ ನಾನು ವ್ಲಾಗ್ ಶೂಟ್ ಮಾಡಿ ನಿಮಗೆ ನೆಕ್ಸ್ಟಿಂದ ಕಂಟಿನ್ಯೂಸ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನನಗೆ ಇನ್ನೊಂದು 2 ಡೇಸ್ ನನಗೆ ಟೈಮ್ ಬೇಕು. ಸೊ ಅದಾದಮೇಲೆ ಒಂದು ದಿನವೂ ಮಿಸ್ ಮಾಡಲ್ಲ. ನಿಮಗೆ ಶಾರ್ಟ್ಸು ಮತ್ತು ಲಾಂಗ್ ವೀಡಿಯೋಸ್ ಒಂದಾದ್ಮೇಲೆ ಒಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋದಕ್ಕಾಗ್ತಿಲ್ಲ. ಹಾಗೆ ನನ್ನ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಾಗಿರ್ಬೋದು ಕೇಳಿದ್ರಿ ನನಗೆ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋಸ್ನೂ ಅಷ್ಟು ಚೆನ್ನಾಗಿ ನೋಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅವಾಗವಾಗ ಈ ಥರ ಕೈ ಆಡ್ತಾ ಇರಬೇಕು, ಅವಾಗವಾಗ ಈ ಥರ ಕೈ ಆಡ್ತಾ ಇರಬೇಕು. ರೇವಣೆ ಮಾಡಿದ್ದಾರೆ ಗೈಸ್ ನಮ್ಮಮ್ಮ. ರೇವಣೆ ಅಮ್ಮ ಮಾಡಿದ್ದು ಊರಿಂದ ಹೇಳ್ತೀನಿ. ಸ್ವಲ್ಪ ಬೇಜಾರಲ್ಲಿದ್ದೆ ಅಂತ ರೋಸ್ಮೆರಿ ವಾಟರ್ ಹಾಕೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ಆ್ಯಂಡ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಿಂದ. ನಿಮಗೆ ಯಾರಿಗಾದ್ರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕೇಳಿ, ನಾನು ಮೀಶೋದಾಗಿರ್ಬೋದು ಫ್ಲಿಪ್ಕಾರ್ಟಿಂದಾಗಿರ್ಬೋದು ಯಾವುದಾದ್ರೂ ಲಿಂಕ್ ನಾನು ನಿಮಗೆ ಹಾಕ್ತೀನಿ. ಆ್ಯಕ್ಚುಲಿ ಮೀಶೋಲ್ಲಿ ಸ್ವಲ್ಪ ಕಮ್ಮಿ ಇದೆ ರೇಟು, ಅದಕ್ಕೆ ಹೋಲಿಸ್ಕೊಂಡ್ರೆ ಫ್ಲಿಪ್ಕಾರ್ಟ್ಗೆ. ಯಾರಿಗಾದ್ರೂ ಲಿಂಕ್ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.